ಗುರುಭ್ಯೋ ನಮಃ. ಹರಿ ಓಂ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೀವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವಾಸರದಲ್ಲಿ ಶ್ರೀ ಕ್ರೋಧನಾಮ ಸಂವತ್ಸರೆ ದಕ್ಷಿಣಾಯನೆ ಶರತ್ ಋತು ಕಾರ್ತಿಕ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರದಲ್ಲಿ ಇವತ್ತಿನ ತಿಥಿ ತ್ರಯೋದಶಿ. ಇವತ್ತಿನ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇವತ್ತು ಉಪ್ಪರಿ ಅಂತಲೂ ಸುಧಾ ಹೇಳಬಹುದು. ದೇವತಾರಾಧನೆಗಳಿಗೆ ಶುಭ ದಿವಸ ಅಂತಲೂ ಸಹ ಹೇಳಬಹುದು. ಗುರುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋದಾದ್ರೆ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ದಿನದ ವಿಶೇಷತೆಯಲ್ಲಿ ಧನ ಲಾಭವಂತೂ ನೋಡುವಂಥದ್ದು, ದೇವತಾ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿ ಮೂಡುವಂಥದ್ದು, ಅನಾರೋಗ್ಯಗಳ ಏನಾರ ಸಮಸ್ಯೆಗಳಿದ್ರೆ ದೂರವಾಗುವಂಥದ್ದು, ವ್ಯಾಪಾರ ಕ್ಷೇತ್ರದಲ್ಲಿ ನಿರೀಕ್ಷೆಗೆ ಎಲ್ಲದಕ್ಕಿಂತ ದ್ವಿಗುಣ ಲಾಭವನ್ನು ನೋಡುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮನಸ್ಸಿಗೆ ಸಂತೋಷವಾಗುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಲಾಭದಿಂದ ಕೂಡಿರುವಂಥದ್ದು, ಆಶಾದಾಯಕವಾಗಿ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಹಕಾರ ಕೂಡ ನೋಡುವಂಥದ್ದು, ಅಧಿಕಾರಿಗಳ ವರ್ಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂಥದ್ದು, ದಿನದ ಮಧ್ಯದ ಅರ್ಧ ಭಾಗದಲ್ಲಿ ವಿಶೇಷ ಶುಭ ಫಲಗಳನ್ನು ಸಹ ಕಾಣಬಹುದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶ್ರೀ ಮಹಾಲಕ್ಷ್ಮಿ ಮಂತ್ರ ಪಠಣ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಬಾಲ್ಯದ ಸ್ನೇಹಿತರ ಭೇಟಿ, ಗುರು ಹಿರಿಯರ ಭೇಟಿ, ಅವರಿಂದ ಸೂಕ್ತ ಸಲಹೆಗಳು ಪಡೆಯುವಂತ ಸದಾವಕಾಶ. ಹೋಟೆಲ್ ಉದ್ಯಮಿಯವರಿಗೆ ಭಾರಿ ಲಾಭ ಆಗುವಂಥದ್ದು, ಪ್ರೇಮ ಸಂಬಂಧಗಳಿಗೆ ಮನೆಯವರ ಅವಿರೋಧ ಎದುರಿಸಬೇಕಾಗುತ್ತೆ. ಎಚ್ಚರಿಕೆ, ತಾಯಿ ಆರೋಗ್ಯದಲ್ಲಿ ಒಂದಿಷ್ಟು ಕೊಂಚ ವ್ಯತ್ಯಾಸ ಕೂಡ ಕಾಣಬೇಕಾಗುತ್ತೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಕೃಷಿಕರಿಗೆ ಬೇಡಿಕೆ ಹೆಚ್ಚಾಗುವಂಥದ್ದು, ಜೊತೆಗೆ ಸ್ವಲ್ಪ ನೂಲು ಉಣ್ಣೆ ವ್ಯಾಪಾರಿಗಳು, ಜೊತೆಗೆ ಸಣ್ಣ ಪುಟ್ಟ ಕೈಗಾರಿಕಾ ಉದ್ಯಮಿಗಳಿಗೆ ಒಂದಷ್ಟು ಸಣ್ಣ ಪ್ರಮಾಣದ ಆದಾಯ ಕಡಿಮೆ ಆಗುವಂಥದ್ದು, ಗುಡಿ ಕೈಗಾರಿಕೆ ನಡೆಸುವವರಿಗೆ ಲಾಭ ಕಡಿಮೆ ಇರುವಂಥದ್ದು, ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ದೈವ ಬಲದಿಂದ ಪರಿಹಾರಗಳು ಕೂಡ ಕಾಣುವಂಥದ್ದು, ವ್ಯಾಪಾರ ಕ್ಷೇತ್ರದಲ್ಲಿ ವಿಸ್ತರಣೆ ಕೂಡ ಕಾಣುವಂಥದ್ದು, ಅವಕಾಶಗಳು ಜಾಸ್ತಿ ಹೆಚ್ಚಾಗುವಂಥದ್ದು, ಸಹೋದ್ಯೋಗಿಗಳ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಸೇವನೆ ಕೂಡ ನಿಮಗೆ ಸದಾವಕಾಶ ಅಂತಾನೆ ಹೇಳುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಶ್ರೀಕೃಷ್ಣನ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿನದ ವಿಶೇಷವಾಗಿ ನ್ಯಾಯಾಲಯದಲ್ಲಿ ಜಯ ಸಾಧಿಸುವಂಥದ್ದು, ಸಾಧ್ಯತೆ ಜಾಸ್ತಿ ಕಾಣುವಂಥದ್ದು, ಲಲಿತ ಕಲೆಗಳಲ್ಲಿ ಆಸಕ್ತಿ, ಭವಿಷ್ಯದ ಬಗ್ಗೆ ಕಾಳಜಿ ಕೂಡ ರೂಪಿಸಿಕೊಳ್ಳುವಂಥದ್ದು, ಬರುವಂತಹ ಹಣ ಉಳಿತಾಯ ಮಾಡುವಂತಹ ಎಲ್ಲ ಗಮನಗಳು ನಿಮಗೆ ಹಣದ ಮೇಲೆ ಇರುವಂಥದ್ದು, ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಸಂಗಾತಿ ಕೂಡ ಮಕ್ಕಳ ಕೂಡ ಸಹಕಾರ ಕೂಡ ನಿಮಗೆ ಜಾಸ್ತಿ ಇರುವಂಥದ್ದು, ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಷೇತ್ರಗಳಲ್ಲಿ ಕೃಷಿಕರಿಗೆ, ಭೂ ವ್ಯವಹಾರದವರಿಗೆ, ರೈತಾಪಿ ವರ್ಗದವರಿಗೆ, ರಸ್ತೆ ಬದಿ ವ್ಯಾಪಾರಿಯವರಿಗೆ ತುಂಬಾ ಯಥೇಚ್ಛವಾದ ಲಾಭವನ್ನು ನೋಡುವಂಥದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಶ್ರೀರಾಮರ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ನಿಮ್ಮ ಮಾತಿನ ಮೇಲೆ ಹಿಡಿತ ಇರುವಂಥದ್ದು, ಮಾತುಕತೆ, ಕೆಲವು ಕುಟುಂಬದವರ ಭಿನ್ನಾಭಿಪ್ರಾಯಕ್ಕೆ ನೀವು ಹೊಣೆಯಾಗಬೇಕಾಗುತ್ತೆ. ದಿವಸದ ಆರಂಭಕ್ಕಿಂತಲೂ ಕೊನೆಯ ಭಾಗ ಲಾಭದಾಯಕವಾಗಿರುವಂಥದ್ದು, ಸಂತಾನ ಇಲ್ಲದವರಿಗೆ ಸಂತಾನ ಅಭಿವೃದ್ಧಿ ಆಗುವಂಥದ್ದು, ಕೆಲಸದ ಶೈಲಿಯಲ್ಲಿ ಬದಲಾವಣೆ ಮಾಡುವಂಥದ್ದು, ಸುಧಾರಣೆ, ಜೊತೆಗೆ ಹಳೆಯ ಸ್ನೇಹಿತರ ಭೇಟಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಮಾಧಾನ ತಂದುಕೊಡುವಂಥದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಗರಳಪುರಿ ಕ್ಷೇತ್ರದ ಒಡೆಯ ಶ್ರೀ ನಂಜುಂಡೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ
ತುಲಾರಾಶಿ. ತುಲಾರಾಶಿಯವರಿಗೆ ಕಲಾಕ್ಷೇತ್ರ ಸಂಬಂಧಿಸಿದ ಜನರುಗಳು ಹೆಚ್ಚಿನ ಅಭಿಮಾನಿಯನ್ನು ಹೊಂದುವಂಥದ್ದು. ವಸ್ತ್ರಾಭರಣಗಳು, ವ್ಯಾಪಾರಿಗಳು, ತರಕಾರಿ, ಹಾಲಿನ ಉತ್ಪನ್ನಗಳ ಮಾರಾಟಗಾರರು ಅಧಿಕ ಲಾಭ ಗಳಿಸುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಒಂದಿಷ್ಟು ಒತ್ತಡಗಳು ಕಡಿಮೆ ಆಗಿರುತ್ತೆ. ಅಧಿಕಾರಿಗಳ ಸಹಕಾರ, ನಿಮಗೆ ಬಡ್ತಿಗೆ ಅವಕಾಶ ಕೂಡ ನೋಡುವಂಥದ್ದು. ವರ್ಗಾವಣೆ ಪ್ರಯತ್ನ ಇದ್ರೆ ವರ್ಗಾವಣೆ ಕೂಡ ಆಗುವಂಥದ್ದು. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದ ಅವಕಾಶ ಇರುವವರಿಗೆ ನೂತನ ಉದ್ಯೋಗ ಅವಕಾಶಗಳು ಕೂಡ ಸಿಗುವಂಥದ್ದು. ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಿಮಗೆ ಎದುರಾಗಬೇಕಾದಂತಹ ಕೆಲವೊಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿರುತ್ತೆ. ಸರ್ಕಾರಿ ಯೋಜನೆಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯುವಂತ ಶುಭ ಕಾಲ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ವಾಹನಗಳ ಮೇಲೆ ಗಮನ ಇಟ್ಟು ಚಲಾವಣೆ ಮಾಡಬೇಕು. ಅವಘಡಗಳು ಸಂಭವಿಸುವ ಸಾಧ್ಯತೆಗಳು ಯಥೇಚ್ಛವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಸ್ಕಂದ ಸುಬ್ರಹ್ಮಣ್ಯರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಆಶಾಭಾವನೆ ಹೆಚ್ಚಾಗುವಂಥದ್ದು. ದಿನದ ಮಟ್ಟಿಗೆ ಪ್ರಯತ್ನ ಕೂಡ ಪ್ರೌಢಾವಸ್ಥೆಗೆ ಹೋಗುವಂಥದ್ದು. ನಿಮ್ಮನ್ನು ಕೊಂಡೊಯ್ಯುವಂತಹ ಯಥೇಚ್ಛ ಅವಕಾಶಗಳು ಕೂಡ ಇದೆ. ಆದಾಯ ಕೂಡ ಹೆಚ್ಚಾಗುವಂಥದ್ದು. ಕೆಲಸ ಸ್ಥಳಗಳಲ್ಲಿ ಅದ್ಭುತ ಜಯಗಳನ್ನು ಕೂಡ ಗಳಿಸುವಂತಹ ದಿನಮಾನವಾಗಿರುತ್ತೆ. ಅದೃಷ್ಟದ ದಿವಸ ಅಂತಾನೆ ಸಹ ಹೇಳಬಹುದು. ದಿನದಲ್ಲಿ ವಾಹನಗಳ ಅವಘಡಗಳು ಸಂಭವಿಸುವುದರಿಂದ ಎಚ್ಚರದಿಂದ ಚಲಾವಣೆ ಮಾಡತಕ್ಕದ್ದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಅಶ್ವಥ್ ನಾರಾಯಣರ ಮಂತ್ರ ಪಠನ, ಅಶ್ವಥ್ ಅರಳಿ ಮರದ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಆಪ್ತ ಸ್ನೇಹಿತರೊಂದಿಗೆ ಇದ್ದಂಥ ಸಂಬಂಧಗಳು ಇನ್ನಷ್ಟು ಸಿಹಿ ಆಗಲಿದೆ. ಅನಗತ್ಯವಿರುವ ಜನರು ಭೇಟಿಯಾಗುವುದರಿಂದ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಜ್ಞಾನಾರ್ಜನೆ ಆಗುವಂಥದ್ದು. ಮರು ವಿವಾಹ ಆಗುವಂಥವರಿಗೆ, ಮರು ಮದುವೆ ಆಗುವಂಥವರಿಗೆ ಶುಭ ದಿವಸ ಅಂತಲೇ ಸಹ ಹೇಳಬಹುದು. ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಒಂದಷ್ಟು ಉತ್ತಮವಾದಂತಹ ಬೆಲೆ ಕೂಡ ನಿಮಗೆ ಸಿಗುವಂಥದ್ದು. ಬಾಂಧವ್ಯತೆಗಳು ಕೂಡ ಹಾಗೆ ಹೋಗುವಂಥದ್ದು. ಹಿತೈಷಿಗಳಿಂದ ಲಾಭ ಸುದ್ದಿಯು ಸಹ ಕೇಳುವಂಥದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಹಠಾತ್ ಪ್ರಯಾಣದಿಂದ ಜಯ, ಲಾಭ ತಂದುಕೊಡುವುದು. ಪ್ರಯತ್ನದಲ್ಲಿ ಕುಟುಂಬದವರ ಸದಸ್ಯರೊಡನೆ ವ್ಯವಹಾರ ಲಾಭ ಕೂಡ ಯಥೇಚ್ಛವಾಗಿ ಕಾಣುವಂಥದ್ದು. ಕೃಷಿ ಕ್ಷೇತ್ರದವರಿಗೆ ಕೊಂಚ ನಷ್ಟ ಅನುಭವಿಸುವ ಸಾಧ್ಯತೆಗಳಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ಎಂದಿನಂತೆ ಸರಾಗವಾಗಿ ನಡೆಯುವಂಥದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಮನೆ ಹತ್ರ ಬರುವಂತ ಕಾಗೆಗಳಿಗೆ ಒಂದಷ್ಟು ಭೋಜನವನ್ನು ಕೊಡುವುದರಿಂದ ಒಂದಿಷ್ಟು ನಿಮಗೆ ಅವಕಾಶಗಳು ಯಥೇಚ್ಛವಾಗಿ ಸಿಗುತ್ತೆ, ಒಳಿತಾಗತ್ತೆ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಕಾಣುವುದು. ಹಣಕಾಸಿನ ಕೊರತೆಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ನೋವು ಉಂಟು ಮಾಡುತ್ತೆ. ನೂತನ ಕೆಲಸಗಳಿಗೆ ಶುಭ ಕಾಲ ಅಲ್ಲ. ಹೈನುಗಾರಿಕೆ ಮಾಡುವಂತವರಿಗೆ, ಕೃಷಿ ಉತ್ಪನ್ನದವರಿಗೆ ಮಧ್ಯಮ ಲಾಭ ಕೂಡ ನೋಡುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ನಿಮ್ಮ ಕುಲ ದೇವತೆಗಳ ಅನುಷ್ಠಾನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.